ಸ್ವಯಂ ಈ ಅವನ ತಂಗಿಗೆ ಸೇರಬೇಕಾದಂತ ರಾಜ್ಯವನ್ನು ಅವನು ಕಸಿದುಕೊಂಡು ಆಳ್ತಾ ಇದ್ದ. ಇವನಿಗೆ ಪಟ್ಟಾಭಿಷೇಕ ಮಾಡಿ ರಾಮ ಲಕ್ಷ್ಮಣರ ಕೈಯಲ್ಲೇ ಅಲ್ಲೇ ಇದ್ರಲ್ಲ ಕಿಡ್ನಾಪ್ಗೊಳಗಾಗಿದ್ರು. ರೆಸ್ಕ್ಯೂ ಆಪರೇಷನ್ ಮೇಲೆ ಹೋಗಿದ್ದ ಅಂತ ನಿನ್ನೆ ಹೇಳಿದ್ದೆ. ಫಸ್ಟ್ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮಾಡಿದವರು ಯಾರು? ನಿನ್ನೆ ಬಂದಿದ್ದವರು ಹನುಮಂತ ದೇವರು. ಸರ್ಜಿಕಲ್ ಸ್ಟ್ರೈಕ್ ಯಾವ್ದ್ರ ಮೇಲೆ? ಪಾತಾಳ ಲಂಕೆ ಮೇಲೆ. ಏರ್ ಸ್ಟ್ರೈಕು ಇಂದ್ರಜಿತ್ ಮೇಲೆ. ರಾಮ ಲಕ್ಷ್ಮಣರ ಭುಜದ ಮೇಲೆ ಕೂರಿಸಿಕೊಂಡವನು ಗಾಳಿಯಲ್ಲಿ ನಿಂತ್ಕೊಂಡು ಬಾಣ ಬಿಡ್ತಾ ಇದ್ದ ಮೇಘದ ಮರೆಯಲ್ಲಿ. ಅದು ಲಕ್ಷ್ಮಣನನ್ನ ರಾಮನನ್ನ ಗಾಯ ಮಾಡ್ತಿತ್ತು. ಆಂಜನೇಯ ಯೋಚನೆ ಮಾಡ್ದ, ಇವ್ರ ಹತ್ರ ಫ್ಲೈಟ್ ಇಲ್ಲ, ಅವನ ಹತ್ರ ಫ್ಲೈಟ್ ಇತ್ತು. ಹಾಗಾಗಿ ಆಂಜನೇಯ ಲಕ್ಷ್ಮಣ ರಾಮ ಲಕ್ಷ್ಮಣರ ಭುಜದ ಮೇಲೆ ಕೂರಿಸ್ಕೊಂಡು ನೋಡಿರ್ಬೇಕು ರಾಮಾಯಣದಾಗ. ಅವನು ಎತ್ತರಕ್ಕೆ ಹಾರಿ ಅವನು ಸರಿಪೆಟ್ಟಾಗಿ ಬಾಣ ಬಿಟ್ಟು ಸಾಯಿಸಿದ ಕೀರ್ತಿ ನಮ್ಮ ಆಂಜನೇಯ ಸ್ವಾಮಿಗೂ. ಏರ್ ಸ್ಟ್ರೈಕ್, ವರ್ಲ್ಡ್ಸ್ ಫಸ್ಟ್ ಸರ್ಜಿಕಲ್ ಸ್ಟ್ರೈಕ್, ಫಸ್ಟ್ ಪರ್ಸನ್ ಟು ವಿಸಿಟ್ ಫಾರಿನ್ ಕಂಟ್ರಿ ವಿತೌಟ್ ವೀಸಾ. ಚಪ್ಪಾಳೆ. ಇವರೇ ಅಮೆರಿಕಕ್ಕೆ ಭೇಟಿ ಕೊಟ್ಟಂತ ಹಿಂದೂ ದೇವರು ಯಾರಪ್ಪ ಫಸ್ಟ್ ಅಂತಂದ್ರೆ ಇವರೇ. ಅಮೆರಿಕದಲ್ಲಿ ಫಸ್ಟ್ ಯಾವ ದೇವರು ಗುಡಿ ಕಟ್ಟಿರೋದು ಅಂದ್ರೆ ಇವರಿಗೆ. ಎಲ್ಲಿದೆ? ಹೋಂಡುರಾಸ್. ಅದೆಲ್ಲಿದೆ? ಗ್ವಾಟೆಮಾಲಾ ಸ್ಟೇಟ್. ಅದೆಲ್ಲಿದೆ? ಸೆಂಟ್ರಲ್ ಅಮೆರಿಕಾ. ಅದಕ್ಕೇನು ದಾಖಲೆ? ನಿನ್ನೆ ಹೇಳಿದ್ದೆ, ಅದಕ್ಕೊಂದು ಡಾಕ್ಯುಮೆಂಟ್ ಇದೆ. ಅಮೆರಿಕ ದೇಶದವ್ರು ನಾವು ಮಾಡಿದ್ದು ಡಾಕ್ಯುಮೆಂಟ್ ಆಗಲ್ಲ. ಯಾವುದೋ ಒಂದು ಆಯೋಗ ರಚನೆ ಮಾಡಿದ್ರೆ, ಒಂದು ಕಮಿಷನ್ ನೇಮಕ ಮಾಡಿದ್ರೆ, ಕಮಿಷನ್ಗೆ ಆಯೋಗ ಅಂತಾರೆ. ಆ ಕಮಿಷನ್ ನೇಮಕ ಮಾಡ್ತಾರೆ, ಕಮಿಷನ್ ತಗೊಂಡು ಏನೋ ಬರೆದ್ಬಿಡ್ತಾರೆ. ಆದರೆ ಅಮೆರಿಕದವರು ಡಾಕ್ಯುಮೆಂಟ್ರೆ ಮಾಡಿದ್ರೆ ಅದಕ್ಕೊಂದಷ್ಟು ಒಂದು ಸತ್ಯಾಂಶ ಇರ್ತದೆ. ಡಾಕ್ಯುಮೆಂಟ್ ಮಾಡಿದ್ದು ಥಿಯೋಡೋರ್ ಅಂತ. ಏನದು ಯಾವ್ದು ಇಲಾಖೆದು? ಪುರಾತತ್ವ ಇಲಾಖೆ. ಅವನ ಹೆಸರು ಥಿಯೋಡೋರ್. ಎಲ್ಲಿದೆ ಅದು? ಯಾರು ಡಾಕ್ಯುಮೆಂಟ್ ಮಾಡಿದ್ರು? ನೀವು ಯಾರಾದ್ರೂ ಸ್ಟಡಿ ಮಾಡೋರಿದ್ರೆ ನೀವು ಯಾವುದನ್ನು ಹೇಳಿದ್ರೆ ನಾನು ಸುಮ್ಮನೆ ಒಪ್ಕೋಬೇಡಿ. ಐ ಆಮ್ ಸೇಯಿಂಗ್ ಎವ್ರಿಥಿಂಗ್ ಡಾಕ್ಯುಮೆಂಟ್ ವಿತ್ ಪ್ರೂಫ್ ಸೈಂಟಿಫಿಕ್. ಸೊ ಲಾಸ್ಟ್ ಪ್ಲೇಸ್ ಆಫ್ ಮಂಕಿ ಗಾರ್ಡ್ ಅನ್ನುವ ಹೆಸರಲ್ಲಿ ಈ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ನ್ಯಾಷನಲ್ ಜಿಯೋಗ್ರಫಿಯವರು ಅದರ ಮೇಲೆ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಬರ್ತದೆ. ಅದನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಅದರ ಮೇಲೆ ಲೈವ್ ಡಿಸ್ಕಷನ್ಗೆ ನನ್ನನ್ನು ಪಬ್ಲಿಕ್ ಟಿವಿ ಕರೆದಿದ್ರು, ನಾನು ಅದನ್ನು ಮಾಡಿದ್ದೇನೆ. ಅಂದರೆ ಆಂಜನೇಯನಿಗೆ 10,000 ವರ್ಷಗಳ ಹಿಂದೆನೆ ಗುಡಿ ಕಟ್ಟಲ್ಪಟ್ಟಿದ್ದು. ಅಮೆರಿಕ ದೇಶದಲ್ಲಿ ಆಂಜನೇಯನ ಭಕ್ತರಿದ್ರು, ಆರಾಧಕರಿದ್ರು, ಶಿಷ್ಟಿದ್ರು. ಅಂದ್ರೆ ಇವತ್ತು ನಿನ್ನೆ ಬಂದಂತ ದೇವರ ಸಡನ್ ಆಗಿ ಉಟ್ಕೊಂಡ್ಬಿಡ್ತಾರೆ ಕೆಲವರೆಲ್ಲ. ನಾನು ಮಂಡ್ಯಕ್ಕೆ ಹೋಗಿದ್ದೆ ಲಾಸ್ಟ್ ಟೈಮ್. ಅಲ್ಲಿ ಒಂದು ಹೊಸ ದೇವತೆಯನ್ನು ನೋಡಿದೆ ನಾನು, ಏಡ್ಸ್ ಅಮ್ಮ. ಹೌದ್ರಿ, ಇವತ್ತು ನೀವು ಹೋಗಿ ನೋಡ್ಬೋದು. ಏಡ್ಸ್ ಅಮ್ಮ ಅಂತ ಒಂದು ಗುಡಿ ಕಟ್ಟಿದ್ದಾರೆ. ಚೆನ್ನೈಗೆ ಹೋಗಿದ್ದೆ, ಅಲ್ಲಿ ಒಂದು ಹೊಸ ದೇವತೆಯನ್ನು ನೋಡಿದೆ, ಖುಷ್ಬು ದೇವತೆ. ಸಿನಿಮಾದವರಿಗೆಲ್ಲ ಒಂದೊಂದು ಗುಡಿ ಕಟ್ಟಿದ್ದಾರೆ. ಈ ಉಳಿದಾರಲ್ಲ ಮಾರಮ್ಮ, ಎಂತೆಂಥದ್ದು ಈ ಕೆಲವೆಲ್ಲ ದೇವತೆಗಳು ಅವರು ಇತಿಹಾಸದಲ್ಲಿ ಪುರಾಣದಲ್ಲಿ ಇಲ್ಲ, ಕಪೋಲ ಕಲ್ಪಿತ. ಯಾವುದೋ ಒಂದು ರೋಗ ಬಂದರೆ ಅದಕ್ಕೊಂದು ಮಾರಮ್ಮ, ಬಿಳೇಕಮ್ಮ ನಮ್ಮ ಕಡೆ ಎಲ್ಲ ಮಾಡಿ. ಇವೆಲ್ಲ ಇವರು ಪ್ರಾಚೀನ ದೇವರು. 4 ಯುಗಗಳಲ್ಲಿದ್ದವರು. ಚಾರೋ ಯುಗ ಪರ ತಾಪಕ ಭಾರ ಹೇ ಪರಸಿದ್ಧ ಜಗತ್ತು ಜಿಯಾರ. 4 ಯುಗಗಳಲ್ಲಿದ್ದಂಥ ದೇವರನ್ನ ನೀವು ಪೂಜಿಸ್ತಾ ಇದ್ದೀರಿ. ನಿನ್ನೆ ಮನೆ ಹೊಂದ್ಕೊಂಡಂತ ದಿಢೀರ್ ಉದ್ಭವ ಮೂರ್ತಿಗಳನ್ನು ಯಾರು ನೀವು ಪೂಜಿಸ್ತಾ ಇದ್ದೀರಿ. ಹಾಗಾಗಿ ನೀವೆಷ್ಟು ಧನ್ಯರು ಅಂತ ಹೇಳೋದಕ್ಕೆ, ಅವರೆಷ್ಟು ದೊಡ್ಡ ದೇವರು ಅಂತ ಹೇಳೋದಕ್ಕೆ ನಾನು